ತುಂಬ 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 ಸಂತೋಷ ಆಗ್ತಾಯಿದೆ. ಇದೊಂದು ದೊಡ್ಡ ವೇದಿಕೆ. ನಮಗೆ ಸಿನಿಮಾ ಮಾಡಬೇಕನ್ನೋದೊಂದು ಕನಸಿತ್ತು ಮಾತ್ರ. ಆದರೆ ಈಗ ನಮ್ಮ ಸಿನಿಮಾನ ಜನಗಳು ಮೆಚ್ಚಿ ಇದನ್ನೊಂದು ಇಲ್ಲಿ ತನಕ ಇಷ್ಟು ದೊಡ್ಡ ಅಂದರೆ ಇಷ್ಟು ದೊಡ್ಡ ಸಿನಿಮಾದೊಂದು ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಒಂದು ಮಾನ್ಯತೆ ಸಿಗುವಂಥ ಒಂದು ವೇದಿಕೆ ಇಲ್ಲಿಗೆ ಬಂದಿರೋದು, ಇಲ್ಲಿ ಪ್ರದರ್ಶನ ಆಗಿರೋದು, ಪ್ರದರ್ಶನದಲ್ಲಿ ಕೊಟ್ಟಂಥ ರೆಸ್ಪಾನ್ಸ್ ಜನಗಳು, ಮತ್ತು ಇಂಥ ಒಂದು ಕನ್ನಡವನ್ನು ಪ್ರತಿನಿಧಿಸುವಂಥ ಒಂದು ಅವಕಾಶ ನಮ್ಮ ಸೂ ಫ್ರಮ್ ಸೋ ಸಿನಿಮಾಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಫಿಗೆ, ಹಾಗೆ ಜೂರಿ ಮೆಂಬರ್ಸ್ಗೆ ಎಲ್ರಿಗೂ ಕೃತಜ್ಞತೆ ಅರ್ಪಿಸಿದ್ದೇನೆ. ತುಂಬ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಪ್ರೊಡ್ಯೂಸರ್ ಅಂದರೆ ರಾಜ್ ಬಿ ಶೆಟ್ಟಿ, ನಮ್ಮ ಎಲ್ಲ ಸಿನಿಮಾದ ಡೈರೆಕ್ಟ್ರು ಹಾಗೆ ಪ್ರೊಡ್ಯೂಸರ್ ನಮ್ಮ ಸಿನಿಮಾದು. ಅವರು ನಾನು ಈ ಫಸ್ಟ್ ಲೈನ್ ಹೇಳ್ಬೇಕಾದ್ರೆ, ಕತೆ ಬಗ್ಗೆ ಒಂದು ಲೈನ್ ಹೇಳ್ಬೇಕಾದ್ರೆ ಫಸ್ಟ್ ಡೇನೇ ಅವರು ಒಂದು ಟೈಟಲ್ ಇಟ್ಟರು. ಇದರ ಟೈಟಲ್ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಆ ಸುಲೋಚನಾ ಫ್ರಮ್ ಸೋಮೇಶ್ವರದಿಂದ ಒಂದಷ್ಟು ವರ್ಷ ಆಯಿತು ಈ ಸಿನಿಮಾ ಮಾಡಬೇಕಾದ್ರೆ. ವಾಟ್ಸಪ್ ಗ್ರೂಪಿಗೋಸ್ಕರ ಅಷ್ಟು ದೊಡ್ಡ ಹೆಸರು ಇಡಬಾರ್ದು ಅಂತ ಅದನ್ನು ಸೂ ಫ್ರಮ್ ಸೋ ಅಂತ ಶಾರ್ಟ್ ನೇಮ್ ಆಗಿ ಮಾಡಿದ್ವಿ. ವಾಟ್ಸಪ್ ಗ್ರೂಪ್ ನೇಮ್ ಅದನ್ನು ನಂತರ ಅದು ಸೂ ಫ್ರಮ್ ಸೋ ಅದನ್ನೇ ಇಟ್ವಿ ಸಿನಿಮಾಕ್ಕೆ, ಸೂ ಫ್ರಮ್ ಸೋ. So, last question to you: why you did not dub it in Hindi? Why? Because everyone was waiting. It is one of the mega blockbuster of Kannada cinema. So why you? ಇದನ್ನು ನೀವು ನಮ್ಮ ಪ್ರೊಡಕ್ಷನ್ ಹೌಸಿಗೆ, ಪ್ರೊಡ್ಯೂಸರಿಗೆ ಕೇಳಬೇಕು. ಅಂದರೆ ಅವ್ರಿಗೆ ಗೊತ್ತಿದೆ, ಅದು ಒಂದಷ್ಟು ಡಬ್ಬೆಲ್ಲ ಆಗ್ತಾಯಿದೆ ಸಿನಿಮಾ. ಮತ್ತು ಈಗ ಆಲ್ರೆಡಿ ಆಗಿರ್ಬೋದು, ಆದಷ್ಟು ಬೇಗ ಬರ್ಬೋದು. OTTಯಲ್ಲೂ TV ಚಾನಲ್ ಏನಾದರೂ ಬರ್ಬೋದು. ಮತ್ತು ನಮಗೂ ಆಸೆ ಇದೆ, ನಮ್ಮ ಸಿನಿಮಾನ ಎಲ್ಲರೂ ನೋಡಬೇಕು ಅಂತ, ಎಲ್ಲ ಭಾಷೆಗೆ ಡಬ್ಬ ಆಗಬೇಕು ಅನ್ನೋದು ಆಸೆ ಇತ್ತು. ಖಂಡಿತವಾಗ್ಲೂ ಆದಷ್ಟು ಬೇಗ ಹಿಂದಿಯಲ್ಲಿ ಬರುತ್ತೆ.